ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಬಿ ಕನ್ನಡ ವ್ಲಾಗ್ಸ್. ಇದು ಥರ್ಸ್ಡೇ ವ್ಲಾಗ್ ಆಗುತ್ತೆ, ಮೀನ್ಸ್ ನಿನ್ನೆ ವ್ಲಾಗು. ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ, ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಆಗ್ತಾಯಿಲ್ಲ. ಸೊ ಯಾವಾಗ ನಾನು ವೀಡಿಯೋಸ್ ಮಾಡೋಕ್ಕಾಗುತ್ತೋ ಆವಾಗಾದರೂ ಮಾಡಿ ಕ್ಯಾಪ್ಚರ್ ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಮುಂದೆ. ಸೊ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೆಯಲ್ಲೇ ಇರ್ತೀನಿ, ಅಷ್ಟೇನು ಕೆಲಸ ಇರೋಲ್ಲ. ಸೊ ಅದಕ್ಕೆ ಏನು ಇರೋಲ್ಲ ಅಂತ ನನಗೆ ವೀಡಿಯೋಸ್ ಎಲ್ಲ ಮಾಡ್ತಾ ಇಲ್ಲ ಅಷ್ಟೇ. ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ನಾರ್ಮಲಾಗಿ ರೊಟೀನ್ ಎದ್ದಿದ್ದೆ ಬೆಳಗ್ಗೆ ಎದ್ದು ಅದೆಲ್ಲ ಬೇಕಾ ಡೈಲಿ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಇವತ್ತು ಥರ್ಸ್ಡೇ ನಾನು 6 o'clock ಬೇಗ ಎದ್ದಿದ್ದೆ. ಸೊ ಬೇಗ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಅಷ್ಟೊತ್ತಿಗೆ ಮತ್ತೆ ಹಾಲು ಮೊಸರೆಲ್ಲ ತಂದಿದ್ದೆ. ಹಾಲು ಒಂದು ಕಡೆ ಹಾಲು ಕಾಯಿಬಿಟ್ಟು ಇನ್ನೊಂದು ಕಡೆ ನಮಗೆ ಕಾಫಿ ಎಲ್ಲ ಮಾಡ್ಕೊತಾ ಇದ್ದೆ. ನಾನೊಬ್ಬಳೇ ಕಾಫಿ ಕುಡಿಯೋದ್ರಿಂದ ನನಗೆ ಮಾತ್ರ ಕಾಫಿ ಖುಷಿಗೆ ಮತ್ತೆ ಹಾಲು ಮಾಡಿಕೊಟ್ಟು. ಸೊ ಪುಳಿಯೋಗರೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಸೊ ಸಿಂಪಲಾಗಿ ಬೇಗ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪುಳಿಯೋಗರೆಗೆ ಯಾವಾಗಲೂ ಬೆಳ್ಳುಳ್ಳಿ ಹಾಕ್ತೀನಿ. ಸೊ ಹಂಗೆ ಜಸ್ಟ್ ಪ್ಯಾಕೆಟ್ ಕೂಡ ಹಂಗೆ ಹಾಕಿ ಮಾಡ್ಬೋದು, ಬಟ್ ನಾನು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಒಗ್ಗರಣೆಗೆ ಕಡಲೆಬೇಳೆ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ಯಾವಾಗಾದ್ರೂ ಇನ್ಸ್ಟೆಂಟಾಗೆ ಕ್ವಿಕ್ಕಾಗಿ ಹಾಕಬೇಕು ಅಂದರೆ ಜಸ್ಟ್ ತಂದಿರೋ ಏನು MTR ಅಯ್ಯಂಗಾರ್ ಈ ಥರ ಏನು ಪ್ಯಾಕೆಟ್ಸ್ ಇರುತ್ತೆ ಪುಳಿಯೋಗರೆ ಪ್ಯಾಕೆಟ್ಸ್, ಅದನ್ನು ಎಣ್ಣೆ ಬಿಸಿ ಮಾಡಿ ಆ ಪೌಡರ್ ಹಾಕಿಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊತೀನಿ. ಬಟ್ ಈಗ ನಾವು 4 ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಲ್ಲ ಅಂದ್ಬಿಟ್ಟು ಈ ಥರ ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇದು ಫಸ್ಟು ಖಾರ ಹಾಕ್ತಿರಂತ ಖುಷಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಅವ್ಳು ಖಾರ ತಿನ್ನಲ್ಲ. ಸೊ ನಮಗೋಸ್ಕರ ಅಂದ್ಬಿಟ್ಟು 2 ಮೆಣಸಿನ್ಕಾಯಿ ಹಾಕಿದೆ, ಅದೇನಕ್ಕೂ ಸಾಕಾಗಲ್ಲ ಖಾರ ಅಂದ್ಬಿಟ್ಟು ಮತ್ತೆ ಒಂಚೂರು ಲಾಸ್ಟಲ್ಲಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡಿಬಿಟ್ಟು ರೈಸೆಲ್ಲ ಮಿಕ್ಸ್ ಮಾಡಿ ಸಪ್ರೇಟ್ ಸೈಡಿಗೆ ತೆಗೆದಿಟ್ಬಿಟ್ಟು ಆಮೇಲೆ ಇನ್ನೇನಿದೆ ಪಾತ್ರೆಗಳೆಲ್ಲ ಇದ್ವು, ಎಲ್ಲ ಬೇಗ ತೊಳೆದಿರೋ ಪಾತ್ರೆಗಳೆಲ್ಲ ಬೇಗ ಚೂಡಿಸ್ಕೊಂಡು ಬೇಗ ಪಾತ್ರೆಗಳೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟೊತ್ತಿಗೆ ಖುಷಿ ಕೂಡ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ. ಅವಳು ಹೆಲ್ಪ್ ಮಾಡ್ತೀನಿ ಅಂದಾಗ ಸರಿ ಅಂತ ಮಾಡೋಕ್ಕೆ ಬಿಡಬೇಕು. ಅವಳೇನೆಲ್ಲ ಮಾಡ್ತಾಳೆ ಅಂತ ಅಲ್ಲ, ಬಟ್ ಅವರು ಟ್ರೈ ಮಾಡ್ತೀವಿ ಅಂದಾಗ ಟ್ರೈ ಮಾಡೋಕ್ಕೆ ನಾವು ಬಿಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಅಷ್ಟೇ. ಸೊ ಇವಾಗಿಂದನೇ ಅವರು ಎಲ್ಲ ಮನೆ ಕೆಲಸ ಕಲಿಬೇಕು ಆ ಥರ ಎಲ್ಲ ಅಲ್ಲ. ಅವಳು ಮತ್ತು ಡೈಲಿನೂ ಬರಲ್ಲ, ಯಾವಾಗೋ ಅಪರೂಪಕ್ಕೆ ಈ ಥರ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಆ ಟೈಮಲ್ಲಿ ಬೇಡ ಅಂತೀನಿ, ಅವ್ಳು ಫೋರ್ಸ್ ಮಾಡಿದಾಗ ಸರಿ ಹೆಲ್ಪ್ ಮಾಡು ಅಂತ ಹೇಳಿ ಮಾಡ್ತೀನಿ. ಅವ್ಳಿಗೆ ಹೇಳ್ಕೊಡ್ತೀನಿ ಫಸ್ಟ್ ಹೇಗೆ ಏನು ಅಂತ ಎಲ್ಲ ಹೇಗೆ ಮಾಡಬೇಕು. ಇವಾಗ ಅವ್ಳು ಪಾತ್ರೆ ತೊಳಿತಾ ಇದ್ದಾರೆ ಅಂದರೆ ಹೇಗೆ ಅದು ಪಾತ್ರೆ ತೊಳಿಬೇಕು ಅಂತ ಹೇಳ್ಕೊಡ್ತೀನಿ. ನಾನೆಲ್ಲ ಉಜ್ಜಿಟ್ಟಿದ್ದೆ, ಅವಳು ಜಸ್ಟ್ ತೊಳೆಯೋದಕ್ಕೆ ಹೇಳ್ತಾ ಇದ್ದೆ. ಅವಳು ಒಂದ್ಸಲಿ ತೊಳ್ಕೊಟ್ರೆ ನಾನು ಮತ್ತೆ ಅದನ್ನು ಅವಳು ತೊಳೆದಿರೋದನ್ನು ಮತ್ತೆ ನಾನು ತೊಳೆದು ಟಬ್ಗೆ ಹಾಕ್ಕೊಳ್ತಿದ್ದೆ. ಯಾಕಂದರೆ ಅವರು ಫಸ್ಟ್ ಟೈಮ್ ಮಾಡ್ತಿರ್ತಾರೆ, ನೀಟಾಗೆಲ್ಲ ಮಾಡಲ್ಲ. ಸೊ ನಾವು ಅದನ್ನೇ ಎತ್ತಿ ಹಾಕೋಕ್ಕೂ ಆಗಲ್ವಲ್ಲ. ಅವ್ಳು ತೊಳೆದಿರೋ ಪಾತ್ರೆಗಳನ್ನು ಮತ್ತೆ ನಾನು ತೊಳೆದು ಹಾಕ್ಕೊಂಡು ಮತ್ತು ಕುಡಿಯೋ ನೀರೆಲ್ಲ ಖಾಲಿ ಆಗಿತ್ತು ಬೇರೆ, ಸೊ ಅದಕ್ಕೆ ಆ ಡ್ರಮ್ಮೆಲ್ಲ ತೊಳ್ಕೊತಾ ಇದ್ದೆ. ಒಂದೊಂದ್ಸಲಿ ಅನಿಸುತ್ತೆ ಹೆಣ್ಮಕ್ಳು ಇರೋದ್ರಿಂದ ಮನೇಲಿ ಅವ್ರಿಗೂ ಒಂಚೂರು ಕೆಲಸ ಹೇಳ್ಕೊಡ್ಬೇಕು ಅಂತ. ಆದರೆ ನಾವೇನೇ ಹೇಳ್ಕೊಟ್ರು, ಎಷ್ಟೇ ನಾವು ಇವಾಗಿಂದ ಅವ್ರಿಗೆ ಕೆಲಸ ಕಲಿಸ್ತೀವಿ ಅಂದರೂ ಅವ್ರು ದೊಡ್ಡವರಾದ್ಮೇಲೆ ಕೆಲಸ ಮಾಡಬೇಕು ಅನ್ನೋದ್ರೆ ಮಾಡೇ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ ಅಷ್ಟೇ. ಯಾಕೆ ನಾವೆಲ್ಲ ಚಿಕ್ಕವರಿಂದ ಏನಿತ್ತು ಎಲ್ಲ ಮನೆ ಕೆಲಸ ಆಗೋದು ಇದೆಲ್ಲ ಮಾಡೇ ಇರಲಿಲ್ಲ. ಮದುವೆ ಆದಮೇಲೆ ಕಾಮನ್ ಅದು ಮಾಡಲೇಬೇಕಾಗಿ ಬಂತು, ಕಲ್ತಿದ್ದೀವಿ ಅಷ್ಟೇ. ನಾವು ಇವಾಗಿಂದನೇ ಹೇಳ್ಕೊಡ್ಬೇಕು ಹೆಣ್ಮಕ್ಳಿಗೆ ಅನ್ನೋದೆಲ್ಲ ಸುಳ್ಳು. ಸೊ ಪಾತ್ರೆ ಎಲ್ಲ ತೊಳೆದು ಡ್ರಮ್ ಎಲ್ಲ ತೊಳ್ಕೊಂಡು ಅದಾಗಿದ ತಕ್ಷಣ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಒಂದೇ ಸಲ ಇರಲೇನೆ ಅಂದ್ಬಿಟ್ಟು ನಾನು ಯಾವಾಗ ನಾರ್ಮಲಾಗೆ ಅವಾಗೇ ಕ್ಲೀನ್ ಮಾಡ್ತಾಯಿರ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆನೂ ಅಷ್ಟೇ ಆ ಟೈಮ್ದೇ ಕ್ಲೀನ್ ಮಾಡ್ತಾಯಿರ್ತೀನಿ. ಇಲ್ಲ ನಾನು ಇವಾಗ ಮಧ್ಯಾಹ್ನ ಅಡುಗೆ ಮಾಡಿ ಕ್ಲೀನ್ ಮಾಡ್ತೀನಿ ಅಂತ ಬಿಡೋದು ಇಲ್ಲ. ಯಾಕಂದರೆ ಇವಾಗ ಮಧ್ಯಾಹ್ನ 2 ಟೈಮು ಬಿಟ್ಟಾಗ ಅದು ಇನ್ನೂ ಜಾಸ್ತಿ ಗಲೀಜಾಗಿಬಿಡುತ್ತೆ. ಸೊ ನಾನು ಯಾವಾಗ ಪಾತ್ರೆ ತೊಳಿತೀನೋ ಆ ಟೈಮಲ್ಲೆಲ್ಲ ಸ್ಲ್ಯಾಬ್ ಸ್ಟೌವ್ಸು ಕ್ಲೀನ್ ಮಾಡ್ತೀನಿ. ಸೊ ಅಷ್ಟೊತ್ತಿಗೆ ಅವ್ರ ಅಪ್ಪ ಕೂಡ ಬಂದರು, ಖುಷಿಯವ್ರ ಅಪ್ಪ ನೀರು ತರೋಣ ಹೋಗಿ ನೀರೆಲ್ಲ ತೊಗೊಂಡ್ಬಂದ್ವಿ. ಸೊ ಕೆಳಗಡೆ ಎಲ್ಲ ಕೆಲಸ ಮುಗ್ದಿತ್ತಲ್ಲ ಮನೆ ಕೆಲಸ ಅಂದ್ಬಿಟ್ಟು ಸ್ವಲ್ಪ ನಿಂತು ಕಾಲೆಲ್ಲ ನೋವ್ತಿತ್ತು. ಅದಕ್ಕೋಸ್ಕರ ಮೇಲೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಇದೆಲ್ಲ ನಾನು ಡೈಲಿ ರೊಟೀನ್, ನಾನು ಡೈಲಿ ಮಾಡ್ತೀನಿ. ಸೊ ಯಾಕಂದರೆ ಇವಾಗ ನಾನು 8 months ಪ್ರೆಗ್ನೆಂಟ್ ಇರೋದ್ರಿಂದ ಎಕ್ಸಸೈಸಸ್ಸು ಯೋಗ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಖುಷಿಗೆ ಜಾಸ್ತಿ ಈ ಥರ ಯೋಗ ಎಕ್ಸಸೈಸ್ ಎಲ್ಲ ಮಾಡಿರಲಿಲ್ಲ. ಅವಳು ಹೊಟ್ಟೆಲಿದ್ದಾಗ ಜಸ್ಟ್ ವಾಕ್ ಮಾಡ್ತಿದ್ದೆ ಜಾಸ್ತಿ. ಬಟ್ ಇದು ಈ ಟೈಮೇ ನಾನು ತುಂಬ ಎಕ್ಸಸೈಸು ಯೋಗ ಎಲ್ಲ ಮಾಡ್ತಾಯಿರೋದು. ವೈ ಬಿಕಾಸ್ ನನಗೆ ಯಾವಾಗಲೂ ತುಂಬ ಸಿವಿಯರ್ ಬ್ಯಾಕ್ ಪೇಯ್ನ್ ಇದೆ.
ಸೊ ಅದರಿಂದ ಯೋಗ ಎಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರು, ಬ್ಯಾಕ್ ಪೇಯ್ನ್ ಇದೆಲ್ಲ ಇರೋದ್ರಿಂದ ನೀನು ಜಾಸ್ತಿ ಎಕ್ಸಸೈಸು ಯೋಗಾಸ್ ಎಲ್ಲ ಮಾಡಬೇಕು ಅಂತ. ಸೊ ಅದೆಲ್ಲ ಮಾಡಿದೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಅಡುಗೆ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂದರೆ ಬಿಸಿಲು ಆಗ್ತಾ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದರೆ ಆಗೋಲ್ಲ. ಆ ಟೈಮಲ್ಲಿ ಸೆಕೆ ಜಾಸ್ತಿ ಆಗುತ್ತೆ, ನನಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ಅಡುಗೆ ಎಲ್ಲ ಮಾಡಿ ನಾನು ಲೈಟಾಗಿ ಈ ಥರ ಹೇಳ್ತೀನಿ. ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.